ಕುಂದಾಪುರ ಟು ಕೆನಡಾ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ಇನ್ ಕೆನಡಾ. ನಮಸ್ಕಾರ ಎಲ್ರಿಗೂ. ನಾನು ಮಂಜುನಾಥ್ ನೇರಳಕಟ್ಟೆ. ಸ್ನೇಹಿತರೆ, ಮೇರಿಸ್ಟೌನ್ ಮಲಯಾಳಿ ಅಸೋಸಿಯೇಷನ್ ಆಯೋಜಿಸಿದ್ದ ಓಣಂ ಸೆಲೆಬ್ರೇಷನ್ ಕಾರ್ಯಕ್ರಮ ಗ್ರ್ಯಾಂಡ್ ಬ್ಯಾಂಕ್ನಲ್ಲಿ ಅದ್ಧೂರಿಯಾಗಿ ನಿನ್ನೆ ನಡೆದಿತ್ತು. ಅದರ ಮುಂದುವರಿದ ವಿಡಿಯೋ ತುಣುಕುಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಇವಾಗ ಎಲ್ಲರೂ ಒಂದು ವೈವಿಧ್ಯಮಯವಾದಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಈಗ ಈ ಒಂದು ಮಹಿಳೆಯರ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಾಗಿ ಕೆಲವೊಂದು ಪಂದ್ಯಾಟಗಳನ್ನು ಕೂಡ ನಡೆಸಿಕೊಟ್ಟಿದ್ದರು. ಸೊ ಆ ಪಂದ್ಯಾಟಗಳಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರೂ ಭಾಗಿಯಾಗಿ ಅದೊಂಥರ ಫನ್ನಾಗಿತ್ತು. ಹಾಗೆಯೇ ಸದ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಒಂದು ಅಥವಾ ಎರಡು ಬಗೆಯ ಅಡುಗೆಗಳನ್ನು ಮಾಡಿಕೊಂಡು ಬಂದು ಎಲ್ಲರೂ ಅಲ್ಲಿ ಸೇರಿ ಒಂದು ಓಣಂ ಸೆಲೆಬ್ರೇಷನ್ ಮಾಡಿರುವಂಥದ್ದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿತ್ತು. ಸಾಂಪ್ರದಾಯಿಕ ಸದ್ಯ ಬಗೆಯ ಅಡುಗೆಯ ಅದರ ರುಚಿಯನ್ನು ಸವಿಯೋದೇ ಒಂಥರ ಸಂಭ್ರಮ. ಎಲ್ಲರೂ ಅದೇ ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಬ್ಬರು ಒಂದು ಅಥವಾ ಎರಡು ಅಡುಗೆಗಳನ್ನು ತಮ್ಮ ಮನೆಯಲ್ಲಿ ಮಾಡಿಕೊಂಡು ಅಥವಾ ಖುಷಿಯಿಂದಲೇ ಮಾಡಿಕೊಂಡು ಬಂದಿರುವುದರಿಂದ ಅದರ ರುಚಿ ಇನ್ನಷ್ಟು ಜಾಸ್ತಿ ಆಗಿದೆ ಅಂತೇಳಿ ಹೇಳ್ಬೋದು. ಹಾಗೆಯೇ ಪ್ರತಿಯೊಬ್ಬರು ಕಾರ್ಯಕ್ರಮದಲ್ಲೂ ಅಷ್ಟೇ ಎನರ್ಜೆಟಿಕ್ ಆಗಿ ಭಾಗವಹಿಸಿ ಎಲ್ಲರನ್ನು ಹುರಿದುಂಬಿಸಿದ್ದು, ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮಿಸಿದ್ದು ಈ ಒಂದು ಓಣಂ ಸೆಲೆಬ್ರೇಷನ್ನಲ್ಲಿ ಕಂಡುಬಂತು. ಅಪರೂಪಕ್ಕೆ ಸಿಕ್ಕಿದಂತಹ ಹಬ್ಬದ ಅಡುಗೆಯನ್ನು ಚೆನ್ನಾಗಿ ಊಟ ಮಾಡಿದ್ವಿ. ನ್ಯೂಫಿನ್ಲ್ಯಾಂಡ್ ಮೇರಿಸ್ಟೌನ್ನ ಮಲಯಾಳಿ ಅಸೋಸಿಯೇಷನ್ನ ಇದೊಂದು ಮೊದಲನೇ ಈವೆಂಟು. ಇದು ತುಂಬಾ ಯಶಸ್ವಿಯಾಗಿದ್ದು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸಮಸ್ತ ತಂಡದವರಿಗೂ ಇದರ ಕ್ರೆಡಿಟ್ ಲಭಿಸುತ್ತದೆ ಅಂತೇಳಿ ಹೇಳ್ಬೋದು. ಊಟಕ್ಕಿಂತಲೂ ಮೊದಲು ಕೆಲವೊಂದು ಪಂದ್ಯಾಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿತ್ತು. ಮತ್ತು ಊಟದ ನಂತರನೂ ಕೂಡ ಮತ್ತೆ ಪಂದ್ಯಾಟಗಳು ಕಂಟಿನ್ಯೂ ಆಗಿತ್ತು. ಮ್ಯೂಸಿಕಲ್ ಚೇರು ಗಂಡಸರಿಗೆ ಮತ್ತು ಹೆಂಗಸರಿಗೆ, ಮಕ್ಕಳಿಗೆ ಎಲ್ರಿಗೂ ನಡೆದಿತ್ತು. ಈಗ ನೋಡಿ, ಇದು ಗಂಡಸರ ಮ್ಯೂಸಿಕಲ್ ಚೇರ್ಸ್. ಇದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಲಾಸ್ಟ್ ಥರ್ಡಲ್ಲಿ ಔಟ್ ಆದೆ. ಸೊ ಒಂಥರ ಟೋಟಲಿ ಫನ್ನಾಗಿತ್ತು, ಚೆನ್ನಾಗಿತ್ತು. ಒಂದು ತುಂಬ ದಿನಗಳ ನಂತರ ಈ ಥರ ಒಂದು ಪಂದ್ಯಾಟದಲ್ಲಿ, ಒಂದು ಸೆಲೆಬ್ರೇಷನ್ನಲ್ಲಿ ಜೊತೆಯಾಗಿರೋದು. ಕಾರ್ಯಕ್ರಮದ ನಿರೂಪಕಿಯರಾಗಿ ಅನು ಹಾಗೂ ನವ್ಯ ಅವರು ಉತ್ತಮವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದರ ಮುಖೇನ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿದರು. ಇದೀಗ ಮಹಿಳೆಯರ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಇಲ್ಲಿ ನೋಡಿ, ಎಲ್ಲರೂ ಥರ ಡ್ಯಾನ್ಸ್ ಮಾಡ್ಕೊತಾನೆ ಮ್ಯೂಸಿಕಲ್ ಚೇರನ್ನು ಸುತ್ತುತ್ತಾ ಇದ್ದಾರೆ. ಸೊ
ಸೊ ಚೆನ್ನಾಗಿತ್ತು ನೋಡಿ. ಇವಾಗ ಅಲ್ಲಿ ನೋಡಿ ಮಗುನ ಎತ್ಕೊಂಡು ಕೂಡ ಮ್ಯೂಸಿಕಲ್ ಚೇರನ್ನ ಸುತ್ತಾ ಇದ್ದಾರೆ. ಉಲ್ಟಾ ಮತ್ತು ಸ್ಟ್ರೈಟಾಗಿ ಎರಡೂ ಕಡೆ ಆಟ ಆಡಿಸ್ತಾ ಇದ್ದಾರೆ. ಅಲ್ಲಿ ಮ್ಯೂಸಿಕ್ ಇದು ಪ್ಲೇ ಮಾಡುವವರು ಇವ್ರನ್ನ ನೋಡ್ತಾ ಇಲ್ಲ, ಅದು ಕರೆಕ್ಟಾಗಿದೆ ವ್ಯವಸ್ಥೆ. ಸೊ ಇವಾಗ ಕೊನೆಯ ಹಂತದಲ್ಲಿ ನಡೀತಾ ಇದೆ. ಇದೀಗ ಎಷ್ಟು ಮತ್ತೊಬ್ಬರು ಔಟು. ಇವಾಗ ಇಬ್ಬರಿದ್ದಾರೆ. ಈ ಇಬ್ಬರಲ್ಲಿ ಇವಾಗ ಯಾರು ಗೆಲ್ತಾರೆ ಅಂತೇಳಿ ನೋಡೋಣ. ಚೆನ್ನಾಗಿದೆ ಪೈಪೋಟಿ. ಸೊ ವಾವ್, ಆಶ್ರಿತಾ ವಿನ್. ಸೊ ಇದಾಗಿತ್ತು. ಇವಾಗ ಮಹಿಳೆಯರ ಮ್ಯೂಸಿಕಲ್ ಚೇರ್ ಮುಗಿದು ಇದೀಗ ಅಜಿತ್ ಅವರ ಸಂಗೀತ ಕಾರ್ಯಕ್ರಮ, ನಂತರ ಗ್ರೂಪ್ ಡ್ಯಾನ್ಸ್. ಇದೊಂದು ತುಂಬಾ ಅದ್ಭುತವಾಗಿ ಮೂಡಿ ಬಂತು ಈ ಗ್ರೂಪ್ ಡ್ಯಾನ್ಸ್ ನೋಡಿ. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪಂದ್ಯಾಟಗಳು ಮುಗಿದ ನಂತರ ಅದರಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೋ ಅವರಿಗೆಲ್ಲ ಪ್ರೈಸಿಂಗ್ ಇತ್ತು. ಮತ್ತು ಅಲ್ಲಿ ಯಾರ್ಯಾರು ಈ ಓಣಂ ಸೆಲೆಬ್ರೇಷನ್ಗೆ ಬಂದಿರ್ತಾರೋ ಮಕ್ಕಳು, ಎಸ್ಪೆಷಲಿ ಮಕ್ಕಳು, ಅವರಿಗೆಲ್ಲರಿಗೂ ಪ್ರೈಸ್ ಇತ್ತು. ಮಕ್ಕಳೆಲ್ಲರೂ ಸಂತೋಷದಿಂದ ಪ್ರೈಸನ್ನು ತೆಗೆದುಕೊಂಡು ಅಲ್ಲೇ ಓಪನ್ ಮಾಡಿ ನೋಡುವಂಥ ಒಂದು ಖುಷಿ ಇದೆಯಲ್ಲ, ಅದನ್ನು ನೋಡಲಿಕ್ಕೆ ಒಂಥರ ಸಂತೋಷ ಆಗುತ್ತೆ. ನಂತರ ಇನ್ನೊಂದು ಪಂದ್ಯಾಟ, ಅಲ್ಲಿ ಒಂದು ಮಹಿಳೆಯ ಚಿತ್ರ ಇದೆ. ಅದನ್ನ ಚಿತ್ರದ ಹಣೆಯ ಮೇಲೆ ತಿಲಕವನ್ನು ಇಡಬೇಕು. ಅದು ತಿಲಕ ಇಟ್ಟವರು ವಿನ್ ಆಗ್ತಾರೆ. ಸೊ ಅದೊಂದು ಪಂದ್ಯಾಟ. ಇಲ್ಲಿ ಈಗ ರೂಪ ತಿಲಕವನ್ನು ಇಡ್ತಾ ಇದ್ದಾಳೆ. ಮೇ ಬಿ ಅದು ಕಣ್ಣಿನ ಹತ್ರ ಎಲ್ಲ ಹೋಗಿದೆ. ಸೊ ನಾನು ಕೂಡ ಟ್ರೈ ಮಾಡಿದೆ, ನನಗೂ ಆಗಲಿಲ್ಲ. ಮೇ ಬಿ ಅಲ್ಲಿ ಯಾರಿಗೂ ಕರೆಕ್ಟಾಗಿ ಅಲ್ಲಿ ಹಣೆಯ ಮೇಲೆ ಯಾವುದೊಂದು ಮಾರ್ಕ್ ಇರುತ್ತಲ್ಲ, ಅಲ್ಲಿ ಇಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಯಾರು ಕ್ಲೋಸ್ ಆಗಿ ಇಡ್ತಾರೋ ಅವರು ವಿನ್ ಆಗ್ತಾರೆ. ಇದಾಗಿತ್ತು ಸ್ನೇಹಿತರೆ ಈ ವರ್ಷದ ಮಲಯಾಳಿ ಅಸೋಸಿಯೇಷನ್ ಆಯೋಜಿಸಿರ್ತಕ್ಕಂತಹ ಓಣಂ ಸೆಲೆಬ್ರೇಷನ್. ಇದೊಂದು 6 ಗಂಟೆ 6:30ವರೆಗೂ ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ವಾಪಸ್ ಆದ್ವಿ ಮನೆಗೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಸ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.